ಅದಕ್ಕೆ ಮೊನ್ನೆ ಒಂದು ನಮ್ಮ ಶ್ರೀಮಠದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಬಹುತೇಕ ಎಷ್ಟು ಜನ ಹೋಗಿದ್ರು ಬಿಟ್ಟಿದ್ರು ಗೊತ್ತಿಲ್ಲ. ಅಲ್ಲಿ ತಾವು ಬಿದ್ರಿ ಕಾಣ್ತದೆ ನಮ್ಮ ಶರಣಪ್ಪಣ್ಣ ಅಂಬೇಳ್ ಅವರು. ಅದೇ ಅನೇಕ ಈ ಜಾಗತ ಲಿಂಗಾಯತ ವೇದಿಕೆಯಲ್ಲಿ ನಮ್ಮ ಶಿವಾನಂದ ಜಾಮದಾರ್ ಅವರು ಮತ್ತು ಅನೇಕ ಜನ ಸಾಹಿತಿಗಳು, ವಚನ ಸಾಹಿತಿಗಳು ವಚನ ದರ್ಶನ ಪುಸ್ತಕದ ಬಗ್ಗೆ ಕೂಡ ನಮ್ಮ ವಿಜಯ ಮಹಂತೇಶ್ ಅವರು ಹೇಳಿದರು. ಇದರ ಕುರಿತು ಏನಾಗಿದೆ ಅಂದ್ರೆ ನಮ್ಮ ನಾಡಿನಲ್ಲಿ ಬಸವಾದಿ ಶರಣರು ಯಾವ ರೀತಿ ನಡೆದ್ರು ಅನ್ನೋದನ್ನು ನಾವು ಕೇಳಿದ್ದೀವಿ. ಆದರೆ ಇಲ್ಲಿ ತಿರುಚಿ ಆ ಬಸವಣ್ಣನವರ ವಚನವನ್ನ ತಿರುಚುವಂತ ಕೆಲಸ, ವಚನ ಆಕಾಶದಿಂದ ಸೀದಾ ತೆಳಗೆ ಬಂದು ಅಂತ ಇಲ್ಲಿ ಯಾರು ಬರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಯಾರು ಇದು RSS ಈ ಹಿಂದುತ್ವವಾದಿಗಳ ಮನುವಾದಿಗಳ ಒಂದು ಕೆಲಸ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಮನುವಾದಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ದೇಶವನ್ನು ಹೊಡಿಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ನಾನು ಇಬ್ಬರಿಗೆ ಹೇಳಿದ್ದು, ಮಹಾನ್ ಮಾನವತಾವಾದಿ ಈ ಭೂಮಿ ಮೇಲೆ, ಅದು ನಮ್ಮ ಭಾರತ ಭೂಮಿ ಮೇಲೆ ಯಾರಾದ್ರೂ ಜನಿಸಿದ್ರೆ ಒಂದು ಅಣ್ಣ ಬಸವಣ್ಣ, ವಿಶ್ವಗುರು ಅಣ್ಣ ಬಸವಣ್ಣವರು, ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಇಬ್ರೇ. ಯಾಕಂದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಕ್ರಾಂತಿಕಾರಿ ಕೆಲಸವನ್ನ ಮಾಡಿದ್ರು. ಎಲ್ಲರನ್ನ ಸಮಾನತೆ ಕೊಡಿಸ್ಬೇಕು, ಜಾತಿ ಮತ ಭೇದವನ್ನ ತೆಗೆದು ಹಾಕಿ ಸ್ವಂತ ಧರ್ಮವನ್ನೇ ತ್ಯಾಗ ಮಾಡಿ ಇವತ್ತು ಒಂದು ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ಕಟ್ಟಿ, ಲಿಂಗಾಯತ ಧರ್ಮ ಒಂದು ಹೆಸರಿರ್ಬೋದು, ಆದ್ರೆ ಅಲ್ಲಿ ಲಿಂಗ ಧಾರಣೆ ಮಾಡಿದಂಥವ್ರು ಎಲ್ಲ ಏನು ಅಲ್ಲ, ಎಲ್ಲರನ್ನು ಲಿಂಗಾಯತರು ಮಾಡಿದ್ರು. ಎಲ್ಲ ಧರ್ಮದ ಯಾವುದೇ ಜಾತಿ ಜನಾಂಗದವ್ರನ್ನು ಕೂಡ ಇವತ್ತು ಸಮಾನತೆಗೆ ತಂದಂತ ಪುಣ್ಯಾತ್ಮರು. ಅವ್ರ ಬಗ್ಗೆ ಈಗ ಮಾತಾಡ್ತಾರೆ ಇವರು, ಅವ್ರ ಬಗ್ಗೆನೂ ಮಾತಾಡ್ತಾರ, ಗಾಂಧೀಜಿ ಬಗ್ಗೆ ಅವ್ರಿಗೂ ಮಾತಾಡ್ತಾರ, ಅಂಬೇಡ್ಕರ್ ಬಗ್ಗೆ ಅವರು ಮಾತಾಡ್ತಾರ. ಅವ್ರು ಯಾರು ಯಾವರಿಗೆ ಮಾತಾಡೋದಿಲ್ಲ. ಅವರು ಇವರ ಮೊದಲು ಹುಟ್ಟಬೇಕಾಗಿತ್ತು. ಬಹುತೇಕ ಇವ್ರು ಆಮೇಲೆ ಹುಟ್ಟ್ಯಾರ. ಇವ್ರು ಬಂದಿದ್ದ ನಾ ಹೇಳ್ತಿರ್ತೀನಿ, 1994 ಇವರು ಹೊರಗೆ ಕಣ್ ತೆಗೆದು ಬಂದಾರೆ BJP ಅವರು ಈ ರಾಷ್ಟ್ರದೊಳಗೆ. ಆದ್ರೆ ಸಂಘಟನೆ ಅನ್ನೋದು ಏನಿದೆ ಅಲ್ಲ, ಯಾವತ್ತು 1925 ಪ್ರಾರಂಭ ಆದಂತ RSS ಅವತ್ತಿನಿಂದ ಇವತ್ತಿನವರೆಗೂ ಈ ದೇಶವನ್ನು ಒಡೆಯುವಂತ ಕೆಲಸನೇ ಇವತ್ತು ಯಾರಾದ್ರೂ ಈ ದೇಶದಲ್ಲಿ ಮಾಡ್ತಾ ಇದ್ರೆ ಅದು RSS ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಜಾಗೃತಿ ಲಿಂಗಾಯತ ವೇದಿಕೆಯಲ್ಲಿ ಅನೇಕ ಜನ ಮಾತಾಡಿದ್ರು. ಯಾಕೆ ಏನ್ ನಡೀತಾ ಇದೆ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮನ್ನು ಸೆಳೀತಾರ. ಈಗ ನಾವು ಬಹಳಷ್ಟು ಜನ, ನಾನು ಈ ವೇದಿಕೆ ಮುಖಾಂತರ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವು ನಮ್ಮ ದೇವರುಗಳನ್ನ ಬಿಟ್ಟು ಬಹಳ ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡೋದು ಬಹಳ ಆಗ್ಬಿಟ್ಟೈತೆ. ನಮ್ದು ನಮ್ಮ ಮನೆ ದೇವ್ರನ್ನ ಬಿಟ್ಟಿವಿ, ನಾವು ಮನೆ ದೇವ್ರನ್ನ ಬಿಟ್ಟಿವಿ. ನಿಮ್ದು ಯಾವ ದೇವ್ರು ಅಂತ ನೆಂಬಿ ಹುಟ್ಟಿದಿರಿ ಅದನ್ನ ಬಿಟ್ಟು ಬೇರೆ ಧರ್ಮನ ಪಾಲನೆ ಮಾಡುವಂತ ಕೆಲಸಕ್ಕೆ ನಮಗೆ ಇವರು ಅಣಿ ಆಗ್ತಾ ಇದಾರೆ. ಯಾರು? RSS ಅವರು. ಯಾಕಂದ್ರೆ ಇದು ಒಡೆಯುವಂತ ಕೆಲಸ. ಅದಕ್ಕೆ ಈ ರೀತಿ ನಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, ಭಾರತೀಯರ ಮನಸ್ಸಲ್ಲಿ, ಭಾರತೀಯರ ಒಂದು ಮನಸ್ಸು, ಒಂದು ವಿಚಾರ ಆಚಾರ ಹೇಗಿದೆ ಅಂದ್ರೆ, ಅವ್ರು ಎಷ್ಟೇ ತಲೆ ಕೆಡಿಸಿದ್ರು ಕೂಡ ಕೆಡ್ಲಾರ್ದಂತ ಜನ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಭಾರತೀಯರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅವ್ರು ಕೆಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಕೆಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವೆಲ್ಲ ಇತಿಹಾಸ ಉಳ್ಳುವಂತ ಒಂದು ದೇಶ ನಮ್ಮದು. ಆ ಇತಿಹಾಸವನ್ನು ಅರ್ಥ ಮಾಡ್ಕೊಂಡು ನಡೆಯುವಂತ ಜನ ಇವತ್ತು ನೀವೆಲ್ಲ ಆಗಿದ್ದೀರಿ ಅನ್ನೋದನ್ನು ಕೂಡ ಅರಿವನ್ನು ಇಟ್ಕೊಂಡು ನಾವು ನಡೆಯುವಂಥವ್ರು ಆಗ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಒಂದು ಕಾರ್ಯಕ್ರಮವನ್ನ ಇವತ್ತು ಕರ್ನಾಟಕ ಗಣ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಾವು ಈಗಾಗಲೇ ಸುಮಾರು 10ರಿಂದ 15,000 ಜನ, 2 ದಿವಸ ಕೂಡ, 1ನೇ ದಿವಸ ಪೂರಾ ಬೆಳಗ್ಗೆ 8 ಗಂಟೆ ಕಾರ್ಯಕ್ರಮಗಳು ಪ್ರಾರಂಭ ಆದರೆ ಸಾಯಂಕಾಲ 10 ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ ನಿರಂತರವಾಗಿ. ಅದು ನಾಟಕ ಉತ್ಸವ ಇರ್ಬೋದು, ವಚನಗಳ ಸಾಹಿತ್ಯಗಳಿರ್ಬೋದು, ವಚನ ಗೋಷ್ಠಿಗಳಿರ್ಬೋದು, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮಧ್ಯೆ ಇರ್ತಾವೆ. ಆದ್ರೆ 2 ದಿವಸ ನಾವು ಉಪಸ್ಥಿತಿ ಇರಬೇಕು. ಯಾಕಂದ್ರೆ ಇದು ಭವ್ಯವಾದ ಕಾರ್ಯಕ್ರಮ, ಇತಿಹಾಸ ಪುಟಗಳಲ್ಲಿ ಬರೆದಿರುವಂತ ಕಾರ್ಯಕ್ರಮ. ಇದು ಬಸವಾದಿ ಶರಣರ ವೈಭವ ಕಾರ್ಯಕ್ರಮ ಆಗತ್ತನ್ನೊಂದು ನಾವು ಅರಿವಿಟ್ಟುಕೊಂಡು ನಾವೆಲ್ಲರೂ ಪಾಲ್ಗೊಳ್ಬೇಕು. ನನಗೆ ಮೊನ್ನೆ ಒಬ್ಬರು ಅಧಿಕಾರಿಗಳು ಹೇಳ್ತಾ ಇದ್ರು, ನಿನ್ನೆ ಕೂಡ ಚರ್ಚೆದಾಗ ಮಾತಾಡ್ತಾ ಇದ್ವಿ, ವಚನಗೋಷ್ಠಿ ಅಂದ್ರೆ ಯಾರು ಮಂದಿನ ಕುಂದ್ರಂಗಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲಪ್ಪ ಎಲ್ಲರೂ ಇರ್ತಾರ ಅಂತ ಹೇಳಿದ್ರೆ ಬರ್ತಾರ, ನಮ್ಮ ಮಂದಿ ಹಂಗಿಲ್ಲ. ವಚನಗೋಷ್ಠಿ, ಪುರಾಣ, ಪುಣ್ಯಕಥೆ ಈ ಇದಕ್ಕೆ ಕಾರ್ಯಕ್ರಮಕ್ಕೆ ಮಂದಿನ ಬರುವುದಿಲ್ಲ. ಅದಕ್ಕೆ ಹೆಂಗ್ ಮಾಡ್ತೀರಿ ಅಂದ್ರೆ ನಾನು ಹೇಳಿದೆ, ನಮ್ಮ ತಾಲೂಕಿನ ಜನ ಹಂಗಿಲ್ಲಪ್ಪ, ಎಲ್ಲರೂ ಬರ್ತಾರ, ಬರೀ ಮನೋರಂಜನೆ
ಬರೀ ಡ್ಯಾನ್ಸ್ ನೋಡುವುದಿಲ್ಲ, ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರ ಅಂತೇಳಿ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತು ಕೊಟ್ಟು ಬಂದೀನಿ. ದಯವಿಟ್ಟು ನೀವೆಲ್ಲ ನಾವು ವಿನಂತಿ ಮಾಡ್ಕೊಳ್ತೀನಿ, 29, 30ನೇ ತಾರೀಕು 2 ದಿವಸ ದಯವಿಟ್ಟು ತಾವು ತಮ್ಮ ಎಲ್ಲ ಕೆಲಸಗಳನ್ನ ಬದಿಬೇಕು. ತಾವೇನು ಹಿರಿಯರಿದ್ದೀರಿ, ಯುವಕರಿದ್ದೀರಿ, ತಾಯಂದಿರಿದ್ದೀರಿ, ತಾವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಇದು ನಮ್ಮ ಕ್ಷೇತ್ರದ ಕಾರ್ಯಕ್ರಮ, ಅದು ಬಸವಣ್ಣನವರ ಕಾರ್ಯಕ್ರಮ. ಅಂದ್ರೆ ನಾವು ತ್ಯಾಗ ಮನೋಭಾವನೆಯನ್ನ ಹೊಂದಲೇ ಇಲ್ಲ, ತಪ್ಪಾಗತ್ತೆ. ಬಸವಣ್ಣವರು ಅಷ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡೋದಕ್ಕೆ, ನಮ್ಮನ್ನ ಸರಿಯಾಗಿ ಮಾನವರಾಗಿ ನಡೆಸೋದಕ್ಕೆ ಅಷ್ಟೊಂದು ಪ್ರಯತ್ನ ಪಟ್ಟಂತವ್ರು. ಅದಕ್ಕೆ ಅವ್ರಿಗೋಸ್ಕರ ನಾವು 2 ದಿವಸ ಹಚ್ಚೋದ್ರಲ್ಲಿ ತಪ್ಪೇನ. ಆಯುಷ್ ಕಡಿಮೆ ಆಗತ್ತನ್ರಿ ಸರ, ಚಂದ್ರಶೇಖರ್ ಸರ? ಏನ್ ಕಡಿಮೆ ಆಗೋದಿಲ್ಲದ? 2 ದಿವಸ ಬರ್ಬೋದಲ್ಲ? ಎಲ್ಲಾರು ಬರ್ತೀರನಪ್ಪ? ಎಲ್ಲಾರು ಎಷ್ಟು ಮಂದಿ ಕರ್ಕೊಂಡ್ ಬರ್ತೀರಿ? ಎಲ್ಲಾರು ಅದನ್ನ ಹೇಳ್ರಿ, ಎಷ್ಟು ಮಂದಿ ಕರ್ಕೊಂಡ್ ಬರ್ತೀರಿ? ಈ ಕಾರ್ಯಕ್ರಮ ನೀವೇನಾದ್ರು ನಿಜವಾಗ್ಲೂ ಅಷ್ಟು ಜನಸಂಖ್ಯೆ ಸೇರಿಸಿ ನಾವು ತೋರಿಸಿದ್ರೆ ನಿಜವಾಗ್ಲೂ ಅವರು RSS ದವರಿಗೆ, BJP ಅವರಿಗೆ ನಿಂದಿ ಬರುವುದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ನಿನ್ನೆ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ನಿನ್ನೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೂ ಕೂಡ ಅಲ್ಲಿ ಪಾರ್ಲಿಮೆಂಟ್ದಾಗ ಬಸವ ಜಯಂತಿ ಮಾಡ್ತಾರಂತ ಇವತ್ತ. ನೋಡ್ರಿ ಹೊಟ್ಟಿಗೆ ಕಿಚ್ಚ ಹಂಗೈತಿವ್ರಿ. ಅಲ್ಲೇ ಪುಲ್ವಾಮಾದೊಳಗೆ ದಾಳಿಯಾಗಿ ಪಾಪ ಸುಮಾರು ಎಷ್ಟು ಜನ ರೀ? 33 ಜನ, 27 ಜನ. ಅದರಲ್ಲಿ ನಮ್ಮ ಕರ್ನಾಟಕದವರು 3 ಜನ. ಎಷ್ಟು ಭದ್ರತೆ ವಿಫಲ ಇದೆ ನಮ್ಮ ದೇಶದಲ್ಲಿ. ಕೇಂದ್ರ ಸರ್ಕಾರ ಇವತ್ತು ಹೇಳ್ತಾರೆ 371 ಕ್ಯಾನ್ಸಲ್ ಮಾಡಿಬಿಟ್ವಿ, ಬಹಳ ಶಾಂತಿಯುತವಾಗೈತಿ ಕಾಶ್ಮೀರ ಅಂತ ಹೇಳ್ತಾರೆ. ಎಲ್ಲಿ ಶಾಂತಿಯುತವಾಗೈತಿ? ಇದು ಶಾಂತಿಯುತವಾದ ಒಂದು ಕೆಲಸನ ಇದು? 27 ಜನ ಯಾರು ಕೊಡ್ತಾರಪ್ಪ ಅವ್ರ ಜೀವ? ಮೋದಿ ಕೊಡ್ತಾನ? ಏನ್ ಅಮಿತ್ ಶಾ ಕೊಡ್ತಾನ? ಭದ್ರತೆ ವಿಫಲ. ಮುಖ್ಯಮಂತ್ರಿಗಳು ಭದ್ರತೆ ವಿಫಲ ಅಂತ ಹೇಳಿದ ತಕ್ಷಣ ಇವ್ರು ಚಳುವಗಳೇ. ಹಿಂದ ಇದೇ ಪುಲ್ವಾಮಾದಾಗ 350 ಕೆಜಿ RDX ಬಂತು, ಬ್ಲಾಸ್ಟ್ ಆಗ್ತದೆ. ಅಲ್ಲಿ ನಮ್ಮ ಯೋಧರು ಸತ್ತು. ಇವ್ರು ಖಬರೇ ಇಲ್ಲ. ಅದನ್ನ ಬೇರೆ ರೀತಿನ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ಏನಾದ್ರು ಮಾತಾಡಿದ್ರೆ ನೀವು ದೇಶ ವಿರೋಧಿಗಳು ಅಂತ ಮಾತಾಡ್ತಾರೆ. ಇವರು ದೇಶ ವಿರೋಧಿಗಳು. ಇವತ್ತೇನು ಈ ದೇಶದಲ್ಲಿ ದೇಶ ವಿರೋಧ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಈ ಬಂಡ BJP ಅವರು, RSS ಅವರು ಅನ್ನೋ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಧರ್ಮದ ಮಧ್ಯೆ ಬೆಂಕಿ ಹಚ್ಚುದು, ಧರ್ಮದ ಮಧ್ಯೆ ಇವತ್ತು ಅಶಾಂತಿಯನ್ನ ಮೂಡಿಸುವಂತ ಕೆಲಸ ಇವತ್ತು ಈ RSS ಅವರು, BJP ಅವರು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ. ಆದ ಕಾರಣ ನಾನು ತಮಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, 29, 30ನೇ ತಾರೀಕು ನಾವೇನಿವತ್ತು ನಮ್ಮ ಶಕ್ತಿಯನ್ನು ಕೂಡ ತೋರಿಸೋಣ. ನಾವು ಬಸವ ತತ್ವದ ಅನುಯಾಯಿಗಳಾಗಿದ್ರೆ ನಿಜವಾಗಲ್ಲ. ನಾವೆಲ್ಲ ಧರ್ಮೀಯರು, ಎಲ್ಲ ಜಾತಿಯವರು ಇಲ್ಲಿದ್ದೀವಿ. ಒಂದೇ ಜಾತಿ ಸೀಮಿತ ಆದಂಥವ್ರು ಯಾರೇ ಇಲ್ಲ. ಅದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳುವಂತ ಮಾತಿಗೆ ನಾನು ಕೂಡ ಇವತ್ತು ಬಸವ ತತ್ವವನ್ನ ಯಾರು ಅರ್ಥ ಮಾಡ್ಕೊಂಡಿದಾರ ಅವರು ನಿಜವಾಗ್ಲೂ ಭಾರತೀಯರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಭಾರತೀಯರು ನಾವು, ನಮ್ಮಲ್ಲಿ ಜಾತಿ ಮತ ಭೇದ ಇಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ವಿ ನಾವು. ಜಾತ್ಯತೀತ ರಾಷ್ಟ್ರ, ಪ್ರಜಾಪ್ರಭುತ್ವದ ರಾಷ್ಟ್ರ. ನಾವು ಈ ಒಂದು ದೇಶದಲ್ಲಿ ನಾವು ಪ್ರಜೆಗಳಾದ ಮೇಲೆ ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಪಡಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಅದಕ್ಕೆ ತಮಗೆಲ್ಲರಿಗೂ ನಾನು ವಿನಂತಿ ಮಾಡ್ಕೋತೇನೆ. 29, 30ನೇ ತಾರೀಕು 30ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. 29ನೇ ತಾರೀಕಿಗೆ ಬೆಳಗ್ಗೆ ಅಂದ್ರೆ ಕಾರ್ಯಕ್ರಮಗಳಿರ್ತಾವೆ. ನಾನು ಕೂಡ ಅಲ್ಲೇ ಇರ್ತೀನಿ. 2 ದಿವಸ ನಾನು ಅಲ್ಲೇ ಠಿಕಾಣಿ. ಬೇಕಾದ್ರೆ ಯಾರ ಠಿಕಾಣಿ ಹೊಡೆಯೋರು ಅಂತ ಹೇಳ್ರಿ, ಅಲ್ಲೇ ಠಿಕಾಣಿ ಹೊಡೆಯ. ಯಾಕ್ರಿ ಮಠ ಅದಾವು ಬೇಕಾದಂಗೆ ಎಲ್ಲ ಅದಾವು. ಹೊಳಿದಂಡಿ ಈಸಾಡಕ ಐತಲ್ಲ, ಹೊಳಿದಂಡಿ ಈಸಾಡಕ. ಯಾಕಪ್ಪ ಶೆಟ್ಟಿ ಈಸಾಡಕ್ ಬರ್ತಿಲ್ಲ ಹಿಂಗ? ಬರ್ತಾ ಅರ್ಬಿ ತೊಂಬ ಒಂದ್ ಜೊತೆ. ಯಾರ್ಯಾರು ಬರ್ತೀರಿ ನೋಡ್ತೀನಿ ನಾನು. 2 ದಿವಸ ನಾನು ಅಲ್ಲೇ ಇರ್ತೀನಿ. ಎಲ್ಲಾರು ನೋಡ್ತೀನಿ ಎಷ್ಟು ಜನ ಬರ್ತೀರಿ. ಅಲ್ಲಿ ಹೊರಗೆ ನಿಂತವ್ರು ನೀವಪ್ಪ ಎಲ್ಲಾರು ಎಲ್ಲ ಕೆಲಸ ಬಿಡ್ಬೇಕು 2 ದಿವಸ. ದಯವಿಟ್ಟು ನಮಗ ವಾಹನಗಳನ್ನ ನಾವು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಇಳಕಲ್ ನಗರಸಭೆ ಆಗಿರ್ಬೋದು, ಹುಣಗುಂದ ಪುರಸಭೆ ಆಗಿರ್ಬೋದು, ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಪ್ರತಿ ಹಳ್ಳಿಗೂ ಕೂಡ ನೀವು ವಾಹನದ ಸೌಕರ್ಯಗಳನ್ನು ಮಾಡ್ತೀವಿ. ತಾವು ಸಮಯಕ್ಕೆ ಸರಿಯಾಗಿ, ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಬರ್ಬೋದು.